ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ GK ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿನ್ನೆಯಿಂದ ಇಂಗ್ಲೀಷ್ ವಿಷಯದ ಕುರಿತಾಗಿ, ಅದರಲ್ಲೂ ಕೂಡ ಜನರಲ್ ಇಂಗ್ಲೀಷ್ ಕುರಿತಾಗಿ ನಿಮಗೆ ಬೇಕಾದಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ. ಸೊ ಇದು ಗ್ರಾಮರು ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗ್ತಕ್ಕಂಥದ್ದು, ಹಾಗೆಯೇ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಅರ್ಥ ಆಗೋ ರೀತಿ ನಾನು ಹೇಳ್ತಾ ಇದ್ದೇನೆ. ಸೊ ಇವತ್ತು ನಾನು ತೊಗೊಂಡಿರೋ ಕಾನ್ಸೆಪ್ಟು ನೌನ್ಸ್ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಏನಿದು ನೌನ್ಸ್ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಸೊ ಗೊತ್ತಿದೆ. ಆದರೆ ನಾವು ಯೂಸೇಜ್ನಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತೇಳಿ ತುಂಬ ಜನಕ್ಕೆ ಗೊತ್ತಿಲ್ಲ. ಈಗ ಇಂಗ್ಲೀಷ್ ಮೇಜರ್ ಆಗಿರ್ಬೋದು, ಮತ್ತೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನೀವು ಫೇಸ್ ಮಾಡ್ತಾ ಇದ್ದೀರಿ ಅಂದರೆ ಕಂಪಲ್ಸರಿ ಇಂಗ್ಲೀಷ್ ಪೇಪರ್ ಇದ್ದೇ ಇರುತ್ತೆ ಅಲ್ವಾ. ಸೊ ಅಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನೌನ್ಸ್ಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇವತ್ತು ನಾನು ತಗೊಳ್ತಾ ಇರೋದು ಕಲೆಕ್ಟಿವ್ ನೌನ್ಸ್. ಇದು ಲೆಸನ್ 2 ಆಗಿರುತ್ತೆ ಫ್ರೆಂಡ್ಸ್. ಕಲೆಕ್ಟಿವ್ ನೌನ್ಸ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಫಸ್ಟ್ ನಾವು ಏನು ಮಾಡೋಣ ಅಂತಂದರೆ, ಫಸ್ಟ್ ವಿ ವಿಲ್ ನೋ ಅಬೌಟ್ ಕಲೆಕ್ಟಿವ್ ನೌನ್ಸ್, ದೆನ್ ವಿ ವಿಲ್ ವರ್ಕ್ ಆನ್ ಸೆಂಟೆನ್ಸ್ ಕಂಪ್ಲೀಷನ್ ಆನ್ ಕಲೆಕ್ಟಿವ್ ನೌನ್ಸ್. ಫಸ್ಟ್ ನಾವು ಏನು ಮಾಡೋಣ ಅಂದರೆ ಕಲೆಕ್ಟಿವ್ ನೌನ್ ಅಂದರೆ ಏನು, ಸೊ ಕಲೆಕ್ಟಿವ್ ನೌನ್ಸ್ಗೆ ಬೇಕಾದಂತಹ ಎಕ್ಸಾಂಪಲ್ಸನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಹೋಗ್ತೇನೆ. ಆನಂತರ ಏನು ಮಾಡೋಣ ಅಂದರೆ ಸೆಕೆಂಡ್ ಒನ್ನು ನಾವು ಸೆಂಟೆನ್ಸ್ ಕಂಪ್ಲೀಷನ್ ಆನ್ ಕಲೆಕ್ಟಿವ್ ನೌನ್ಸ್. ಕಲೆಕ್ಟಿವ್ ನೌನ್ಸ್ ಮೇಲೆ ಎಕ್ಸಾಂಪಲ್ಸನ್ನು ನಾನು ನಿಮಗೇನೆ ಫಿಲ್ಲಪ್ ಮಾಡೋಕೆ ಕೊಡ್ತೀನಿ. ಸೊ ಸೆಂಟೆನ್ಸ್ ಯಾವ ರೀತಿ ನಾವು ಕಂಪ್ಲೀಷನ್ ಮಾಡಬೇಕು ಅಂತೇಳಿ ನೋಡಬೇಕು. ನೋಡಿ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ನಿಮಗೆ ವರ್ಕ್ ಎಕ್ಸಸೈಸಸ್ಸನ್ನು ಕೂಡ ನಿಮಗೆ ಕೊಡ್ತೇನೆ. ನೋಡೋಣ ಹಾಗಿದ್ರೆ ಹೇಗೆ ಹೋಗುತ್ತೆ ಅಂತೇಳಿ ವಿಡಿಯೋ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನೀವು ಈ ಟೀಚರ್ ರಿಕ್ವೈರ್ಮೆಂಟ್ ಟೆಸ್ಟ್ ಈ ಸಿಲೆಬಸ್ ಪ್ರಕಾರ ನಾನು ಹೋಗ್ತಾ ಇರೋದು. ಸೊ ನೋಡೋಣ ಆಗಿದ್ರೆ ಮುಂದೆ. ಕಲೆಕ್ಟಿವ್ ನೌನ್ಸ್ ಅಂತಂದರೆ ವಾಟ್ ಆರ್ ದ ಕಲೆಕ್ಟಿವ್ ನೌನ್ಸ್? ಕಲೆಕ್ಟಿವ್ ನೌನ್ಸ್ ಆರ್ ನಥಿಂಗ್ ಬಟ್ ಏನಂತಂದರೆ ಇಲ್ಲಿ ಕಲೆಕ್ಟಿವ್ ನೌನ್ಸ್ ಆರ್ ವರ್ಡ್ಸ್ ಫಾರ್ ಗ್ರೂಪ್ಸ್ ಆಫ್ ಪೀಪಲ್, ಆ್ಯನಿಮಲ್ಸ್ ಆರ್ ಥಿಂಗ್ಸ್. ಸೊ ಕಲೆಕ್ಟಿವ್ ನೌನ್ಸ್ ಅಂತಂದರೆ ನಾವು ಇಲ್ಲಿ ಏನಿಲ್ಲ, ನಥಿಂಗ್ ಬಟ್ ಏನಂತಂದರೆ ಗ್ರೂಪ್ ಆಫ್ ವರ್ಡ್ಸ್, ಗ್ರೂಪ್ ಆಫ್ ಪೀಪಲ್, ಗ್ರೂಪ್ ಆಫ್ ಎನಿಮಲ್ಸ್. ಒಂದು ಗ್ರೂಪ್ ಇರೋದಕ್ಕೆ, ಒಂದು ಗ್ರೂಪ್ ಆಫ್ ಪೀಪಲ್, ಯಾವುದೋ ಜನರ ಒಂದು ಗುಂಪಿಗಾಗಿರ್ಬೋದು, ಆ್ಯನಿಮಲ್ಸ್ನ ಒಂದು ಗುಂಪಿಗಾಗಿರ್ಬೋದು, ಅಥವಾ ಯಾವುದೇ ಒಂದು ವಸ್ತುಗಳ ಗುಂಪಿಗೆ ನಾವೇನಂತ ಕರಿತಾ ಇದ್ದೀವಿ, ಇಲ್ಲಿ ಒಟ್ಟಾರೆಯಾಗಿ ಕಲೆಕ್ಟಿವ್ ನೌನ್ಸ್ ಅಂತೇಳಿ ಕರಿತಾ ಇದ್ದೀವಿ. ದೀಸ್ ಆರ್ ನೌನ್ಸ್, ಇವು ಕೂಡ ನೌನ್ಸೇ. ಬಟ್ ನಾವು ಎದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಇನ್ ಗ್ರೂಪ್ಸ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಕ್ಸ್ಪ್ರೆಸ್ಸನ್ನು ಮಾಡ್ತೇವೆ. ಸೊ ದೀಸ್ ಆರ್ ನೌನ್ಸ್ ಫಾರ್ ಗ್ರೂಪ್ಸ್ ಆಫ್ ಪೀಪಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇದ್ದಾರೆ ಅ ಫ್ಯಾಮಿಲಿ. ಇಟ್ ಮೀನ್ಸ್ ಅ ಫ್ಯಾಮಿಲಿ ಅಂತಂದರೆ ಹಿಯರ್ ಕಮ್ಸ್ ಆರ್ ಆಲ್ ಮೆಂಬರ್ಸ್ ಇನ್ ಫ್ಯಾಮಿಲಿ. ಎಲ್ಲ ಮೆಂಬರ್ಸ್ ಕೂಡ ಇಲ್ಲಿ ಬಂದು ಹೋಗ್ಬಿಡ್ತಾರೆ ಫ್ಯಾಮಿಲಿ. ಒಟ್ಟಾರೆಯಾಗಿ ಕಲೆಕ್ಟಿವ್ ನೌನಲ್ಲಿ ಹೇಳೋದಾದರೆ ಅ ಫ್ಯಾಮಿಲಿ ಅಲ್ವಾ. ಅ ಕ್ರ್ಯೂ ಮೀನ್ಸ್ ಇಲ್ಲಿ ಫಿಗರ್ ಕೊಟ್ಟಿದ್ದಾರೆ, ಗೊತ್ತಾಗ್ಬೋದು. ಸಾಕಷ್ಟು ಜನಗಳ ಒಂದು ಸೈನಿಕರ ಒಂದು ಗುಂಪಿಗೆ ನಾವೇನಂತ ಇದ್ದೀವಿ, ಅ ಕ್ರ್ಯೂ ಅಂತೇಳಿ ಹೇಳ್ತಾ ಇದ್ವಿ. ಸೊ ದೆನ್ ಆ್ಯನ್ ಆರ್ಕೆಸ್ಟ್ರಾ. ಆರ್ಕೆಸ್ಟ್ರಾ ಮೀನ್ಸ್ ನಿಮಗೆ ಗೊತ್ತು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು, ಆಮೇಲೆ ಮ್ಯೂಸಿಕಲ್ಲಾಗಿ ರೆಡಿಯಾಗಿ ಬಂದಿರ್ತಾರಲ್ಲ, ಸೊ ಅವರಿಗೆ ಆ್ಯನ್ ಆರ್ಕೆಸ್ಟ್ರಾ ಅಂತೇಳಿ ನಾವು ಕರಿತೀವಿ. ಸೊ ಹಿಯರ್ ಆರ್ ಸಮ್ ಮೋರ್ ಗ್ರೂಪ್ಸ್ ಆಫ್ ಪೀಪಲ್ ವಿ ಸಿ ಹಿಯರ್. ನೋಡೋಣ ಫಸ್ಟ್. ಆ್ಯನ್ ಆಡಿಯನ್ಸ್. ಸೊ ಆಡಿಯನ್ಸ್ಗಳನ್ನು ನೋಡ್ತಾ ಇದ್ದೀರಿ, ಯಾವುದೇ ಒಂದು ಪರ್ಫಾರ್ಮ್ ಆಗುವಾಗ ಆಡಿಯನ್ಸ್ ಗ್ರೂಪ್ಗಳಿದೆ. ಸೊ ಇದಕ್ಕೆ ಗ್ರೂಪ್ ಆಫ್ ಪೀಪಲ್ ಆ್ಯಂಡ್ ಆಡಿಯನ್ಸ್. ನೆಕ್ಸ್ಟ್ ಅ ಗ್ಯಾಂಗ್ ಆಫ್ ಥೀವ್ಸ್. ಕಳ್ಳರ ಒಂದು ಗುಂಪಿಗೆ ಏನಂತ ಕರಿತೀವಿ ನಾವು, ಅ ಗ್ಯಾಂಗ್ ಆಫ್ ಥೀವ್ಸ್. ಹಾಗೆ ಅ ಬ್ಯಾಂಡ್ ಆಫ್ ಮ್ಯೂಸಿಷಿಯನ್ಸ್. ಹಾಗೆಯೇ ಫ್ರೆಂಡ್ಸ್ ಮುಂದೆ ನೋಡೋಣ, ಅ ಬ್ಯಾಂಡ್ ಆಫ್ ಮ್ಯೂಸಿಷಿಯನ್ಸ್ ನೋಡ್ತಾ ಇರ್ಬೋದು ನೀವು. ಅ ಕ್ವಾಯರ್, ಈ ಫಿಗರ್ ನೋಡಿದಾಗ ಅ ಕ್ವಾಯರ್ ಇಟ್ ಮೀನ್ಸ್ ಮ್ಯೂಸಿಕಲ್ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ನೆಕ್ಸ್ಟ್ ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಇದಕ್ಕೆ ಕ್ವಾಯರ್ ಅಂತೇಳಿ ಕರೀತಾರೆ. ಅ ಕ್ಲಾಸ್ ಅಲ್ವಾ, ಇಟ್ ಈಸ್ ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಇಟ್ ಈಸ್ ಅ ಗ್ರೂಪ್ ಆಫ್ ಟೀಚರ್ಸ್, ಇಟ್ಸ್ ಕಾಲ್ಡ್ ಅ ಕ್ಲಾಸ್. ಸೊ ಸೇಮ್ ವೈಸ್ ಅ ಗ್ರೂಪ್ ಆಫ್ ಪ್ಲೇಯರ್ಸ್. ಫಿಗರ್ ನೋಡ್ತಾ ಇದ್ದೀರಾ, ವಿತ್ ಫಿಗರ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ ನಾನು. ಗ್ರೂಪ್ ಆಫ್ ಪ್ಲೇಯರ್ಸ್. ದೆನ್ ವಿ ವಿಲ್ ಮೂವ್ ಅ ಟೀಮ್ ಆಫ್ ಪ್ಲೇಯರ್ಸ್ ಅಂತಲೂ ಕೂಡ ಹೇಳ್ಬೋದು, ಅ ಗ್ರೂಪ್ ಆಫ್ ಪ್ಲೇಯರ್ಸ್ ಅಂತಲೂ ಕೂಡ ನಾವು ಹೇಳ್ಬೋದು. ಅ ಬ್ರೂಡ್ ಆಫ್ ಚಿಕನ್ಸ್. ನೋಡಿ, ಕೋಳಿ ಮರಿಗಳಿಗೆ ನಾವೇನಂತ ಕರಿತಿದ್ದೀವಿ ಇಲ್ಲಿ, ಅ ಬ್ರೂಡ್ ಆಫ್ ಚಿಕನ್ಸ್. ಸೊ ಆ್ಯಸ್ ಇಟ್ ಈಸ್ ಅ ಬ್ಯಾಂಡ್ ಆಫ್ ಮ್ಯೂಸಿಷಿಯನ್ಸ್ ಮುಗಿದಿತ್ತು. ಇವಾಗ ಹಿಯರ್ ಆರ್ ಸಮ್ ಮೋರ್ ಕಲೆಕ್ಟಿವ್ ನೌನ್ಸ್ ನೋಡ್ಬೋದು ನಾವು. ಅ ಬಂಚ್ ಆಫ್ ಕೀಸ್ಗಳನ್ನ ಎಲ್ಲ ಒಂದೇ ಬಂಚಲ್ಲಿ ಹಾಕಿರ್ತೀವಲ್ಲ, ಸೊ ಅದು ಗ್ರೂಪ್ ಆಗಿ ಒಟ್ಟಾರೆ ನಾವು ಹೇಳೋದಾದರೆ ಬಂಚ್ ಆಫ್ ಕೀಸ್.
ಅ ಕ್ಲಾಸ್ ಆಫ್ ಪ್ಯೂಪಿಲ್ಸ್. ನೋಡಿ ಫ್ರೆಂಡ್ಸ್, ಹೀಗೆ ಇರುತ್ತೆ ಅಂದ್ಬಿಡಿ ಕ್ಲಾಸ್. ಈಗ ನಾನು ನೆಕ್ಸ್ಟ್ ನಿಮಗೆ ಎಕ್ಸಾಂಪಲ್ಸನ್ನು ತೋರಿಸ್ತೀನಿ. ಎಕ್ಸಾಂಪಲ್ಸನ್ನು ತೋರಿಸಾದ ನಂತರ ನಿಮಗೆ ಮಾಡೋದಕ್ಕೆ ನಾನು ಎಕ್ಸಸೈಸನ್ನು ಕೊಡ್ತೀನಿ. ಇದು ತುಂಬ ಯೂಸೇಜಿಗೆ ಸಂಬಂಧಪಟ್ಟಿದ್ದು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಇಂಥದ್ದೇ ಕ್ವಶನ್ಸನ್ನು ಕೇಳೋದು. ಓಕೆನಾ, ನೋಡೋಣ ಆಗಿದ್ರೆ. ಅ ಕಲೆಕ್ಷನ್ ಆಫ್ ಬುಕ್ಸ್, ಅ ಡೆಕ್ ಆಫ್ ಕಾರ್ಡ್ಸ್, ಅ ಫ್ಲೀಟ್ ಆಫ್ ಶಿಪ್ಸ್, ಅ ಫ್ಲಾಕ್ ಆಫ್ ಶೀಪ್. ಶೀಪ್ಗೆ ಪ್ಲೂರಲ್ ನೌನ್ ಇಲ್ಲ, ಶೀಪ್ ಅಂತಲೇ ಹೇಳ್ತೀವಿ ನಾವು. ಆ ಶೀಪ್ಗಳ ಒಂದು ಗ್ರೂಪಿಗೆ ಫ್ಲಾಕ್ ಅಂತ ಹೇಳಿ ಕರಿತೀವಿ. ಅ ಗ್ಯಾಗಲ್ ಆಫ್ ಗೀಸ್, ಗೂಸ್ ಸಿಂಗ್ಯುಲರ್ ನೌನ್, ಗೀಸ್ ಪ್ಲೂರಲ್ ನೌನ್. ಓಕೆ, ಗ್ಯಾಗಲ್ ಅಂತ ಕರೀತಾರೆ. ಅ ಗ್ಯಾಂಗ್ ಆಫ್ ರಾಬರ್ಸ್, ಅ ಹಾರ್ಡ್ ಆಫ್ ಕೆಟಲ್, ಅ ಲಿಟರ್ ಆಫ್ ಕಪ್ಸ್. ನೋಡ್ಬೋದು ಇಲ್ಲಿ, ಅ ಲಿಟರ್ ಆಫ್ ಕಪ್ಸ್. ಅ ಪಾಡ್ ಆಫ್ ವೇಲ್ಸ್, ಪಾಡ್ ಆಫ್ ವೇಲ್ಸ್, ವೇಲ್ಸ್ಗಳ ಗ್ರೂಪಿಗೆ ಪಾಡ್ ಅಂತೇಳಿ ಕರೀತಾರೆ. ಅ ಪ್ಯಾಕ್ ಆಫ್ ಊಲ್ಸ್, ಊಲ್ಸ್. ಅ ಪ್ರೈಡ್ ಆಫ್ ಲಯನ್ಸ್, ಅ ಸೆಟ್ ಆಫ್ ಸ್ಟ್ಯಾಂಪ್ಸ್, ಅ ಸ್ವಾಮ್ ಆಫ್ ಬೀಸ್. ಈ ಒಂದು ಜೇನುಹುಳಗಳ ಒಂದು ಗ್ರೂಪಿಗೆ ಸ್ವಾಮ್ ಅಂತೇಳಿ ಕರಿತೀವಿ. ಅ ಟ್ರೂಪ್ ಆಫ್ ಆ್ಯಕ್ಟರ್ಸ್, ಒಂದು ಆ್ಯಕ್ಟರ್ಸ್ ನಟರ ಒಂದು ಗ್ರೂಪಿಗೆ ನಾವು ಎಂತ ಕರಿತಾ ಇದ್ದೀವಿ ಇಲ್ಲಿ, ಟ್ರೂಪ್ ಅಂತೇಳಿ ಕರಿತೀವಿ. ಅ ಸ್ಕೂಲ್ ಆಫ್ ಫಿಶ್. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ ನೀವು ಎಕ್ಸಾಂಪಲ್ಸನ್ನು ನೋಡಿದ್ರಿ. ಸೊ ಇವಾಗ ನಾನು ನಿಮಗೆ ಒಂದು ವರ್ಕ್ ಕೊಡ್ತೀನಿ. ಇದು ಸೆಂಟೆನ್ಸ್ ಕಂಪ್ಲೀಷನ್ ಟೆಸ್ಟ್ ಆಗಿರುತ್ತೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಕಲೆಕ್ಟಿವ್ ನೌನ್ಸ್. ಅಪ್ರೋಪ್ರಿಯೇಟ್ ಕಲೆಕ್ಟಿವ್ ನೌನ್ಸನ್ನು ನೀವೇನು ಮಾಡಬೇಕು, ಇಲ್ಲಿ ಫಿಲಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದಿಂದ ಸ್ಟಾರ್ಟ್ ಆಗುತ್ತೆ. ದ ಫಾರ್ಮರ್ ಬಾಟ್ ಅ ಡ್ಯಾಶ್ ಆಫ್ ಗ್ರಾಸ್ ಫಾರ್ ಹಿಸ್ ಕೆಟಲ್. ಸೊ ವಾಟ್ ಈಸ್ ದ ರೈಟ್ ಆಫ್ ಕಲೆಕ್ಟಿವ್ ನೌನ್? ಟರ್ಫ್, ಬಕೆಟ್, ಪ್ಯಾಕೆಟ್, ಬಂಚ್. ಸೊ ಇಲ್ಲಿ ರೈಟ್ ಆನ್ಸರ್ ಏನಿದೆ ಅಂತಂದರೆ ಟರ್ಫ್. ಒಂದೇ ಆನ್ಸರು ರೈಟ್ ಆಗಿದೆ. ದ ಫಾರ್ಮರ್ ಬಾಟ್ ಅ ಟರ್ಫ್ ಆಫ್ ಗ್ರಾಸ್ ಫಾರ್ ಹಿಸ್ ಕೆಟಲ್. Second one, there are a dash of books in my living room. Pack, bunch, library, heap. So ಇಲ್ಲಿ ಬುಕ್ಸ್ಗಳನ್ನು ಕೊಟ್ಟಿರೋದ್ರಿಂದ ಲೈಬ್ರರಿ ಆಫ್ ಬುಕ್ಸ್ ಈಸ್ ಅ ರೈಟ್ ಆನ್ಸರ್. ಹಾಗೆಯೇ ಸುಮಾಸ್ ಫಾದರ್ ಬಾಟ್ ಅ ಡ್ಯಾಶ್ ಆಫ್ ಆರೆಂಜಸ್ ಫಾರ್ ದ ನ್ಯೂ ಇಯರ್. ಸೊ ಇಲ್ಲಿ ರೈಟ್ ಆನ್ಸರ್ ಈಸ್ ಕ್ರೇಟ್ ಆಫ್ ಆರೆಂಜಸ್. ಓಕೆ ಫ್ರೆಂಡ್ಸ್, ಫೋರ್ತ್ ಕ್ವಶನಿಗೆ ಈಗ ನೋಡೋಣ. The pupils have to climb up a dash of stairs to get to the first floor. Here is your answers. Here, fleet, flight, row. Right answer is flight. Okay. Next, ನೋಡೋಣ ನಾವು ಇವಾಗ ಫಿಫ್ತ್ ಕ್ವಶನ್. A dash of dolphins were performing a show in the zoo. ಇಲ್ಲಿ herd, school, colony, flock. ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಸ್ಕೂಲ್ ಆಫ್ ಡಾಲ್ಫಿನ್ಸ್ ಅಂತ ಹೇಳ್ತಾರೆ. ಸ್ಕೂಲ್ ಆಫ್ ಫಿಶ್ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗಾದರೆ ರೈಟ್ ಆನ್ಸರು ಸ್ಕೂಲ್. ಇಂಗ್ಲೀಷ್ನಲ್ಲಿ ಒಂದು ಇದ್ದಂತಹ ಕಲೆಕ್ಟಿವ್ ನೌನ್ ಇನ್ನೊಂದು ಥರ ಇರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ದೇರ್ ಆರ್ ಸಮ್ ಡಿಫ್ರೆಂಟ್ ಕಲೆಕ್ಟಿವ್ ನೌನ್ಸ್. ಓಕೆ, ಸಿಕ್ಸ್ತ್ ಕ್ವಶನ್ನು. ದೆರ್ ಈಸ್ ಅ ಡ್ಯಾಶ್ ಆಫ್ ಕಾರ್ಸ್ ಆನ್ ದ ಬ್ಯುಸಿ ರೋಡ್. ಸೊ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ಕೂಡ ನೋಡ್ಬೋದು ನೀವು. ಫ್ಲೀಟ್, ಸ್ಟ್ಯಾಕ್, ಟ್ರೂಪ್, ರೋ. ಇಷ್ಟ ಆಪ್ಷನಲ್ಲಿ ಯಾವುದು ರೈಟ್ ಆನ್ಸರ್ ಅಂತೇಳಿ ನೀವು ನನಗೆ ಕಾಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ಹೇಳಬೇಕು. ನೋಡೋಣ ಎಷ್ಟು ಜನ ನನ್ನ ವಿಡಿಯೋನ ಲೈಕ್ ಮಾಡಿದ್ದೀರಾ ಅಂತೇಳಿ ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ತಿಳ್ಕೊಬೋದಾಗಿದೆ. ಸೊ ಹೋಗೋಣ ನೆಕ್ಸ್ಟ್. ಹಾಗಾದರೆ ದ ಟೇಲರ್ ಬಾಟ್ ಅ ಡ್ಯಾಶ್ ಆಫ್ ಥ್ರೆಡ್, ಸ್ಪೂಲ್ ಆಫ್ ಥ್ರೆಡ್ ಅಂತೇಳಿ ಹೇಳ್ತೀವಿ. ಏಟ್ತ್ ಒನ್, ದ ಡ್ಯಾಶ್ ಆಫ್ ಶಿಪ್ಸ್ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ದ ಐಲ್ಯಾಂಡ್, ಆರ್ಮಡಾ. ಇಟ್ಸ್ ದ ರೈಟ್ ಆನ್ಸರ್, Armada. Seema ordered a dash of furniture for her new house. So, suit. Okay, next question. The cabinet contains a dash of drawers collection. What is the answer here? The cabinet contains a dash of drawers collections. ಸೊ ಇದನ್ನು ನಾನು ನಿಮಗೇನೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೀವು ನನಗೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. 11ನೇ ಪ್ರಶ್ನೆ. ಸುಮಾ ಬಾಟ್ ಅ ಡ್ಯಾಶ್ ಆಫ್ ಎಕ್ಸ್ ಎಸ್ಟರ್ಡೇ. ಟ್ರೇ. ಆನ್ಸರ್ ಈಸ್ ಟ್ರೇ. ಬಾಕ್ಸ್, ಟ್ರೇ, ಜಾರ್, ಪೀಸ್ ಅಂತ ಇದೆ. ಇಲ್ಲಿ ಯಾವುದು? ಟ್ರೇ ಆಫ್ ಎಕ್ಸ್. ಅನು ಬಾಟ್ ಅ ಡ್ಯಾಶ್ ಆಫ್ ಬನಾನಾಸ್
ಫ್ರಮ್ ದ ಫ್ರೂಟ್ ಸ್ಟಾಲ್. ಆನ್ಸರ್ ಕೂಮ್, ಬ್ಯಾಚ್, ಸ್ಟಾಕ್, ಸ್ಟ್ರಿಂಗ್ ಇದೆ. ಆನ್ಸರ್ ಏನಿಲ್ಲಿ ಅಂದರೆ ಸ್ಟಾಕ್. ಅ ಸ್ಟಾಕ್ ಆಫ್ ಬನಾನಾಸ್ ಅಲ್ಲ. ಯಾವುದು ಸರಿಯಾದಂಥ ಉತ್ತರ ಅಂದರೆ ಅ ಕೂಮ್ ಆಫ್ ಬನಾನಾಸ್ ಅಂತೇಳಿ ಹೇಳ್ತೀವಿ. 13ನೇ ಪ್ರಶ್ನೆ, ದ ಡ್ಯಾಶ್ ಆಫ್ ಪರ್ಲ್ಸ್ ಬಿಲಾಂಗ್ಸ್ ಟು ಅನು. ಚೈನ್, ಸಿರೀಸ್, ಸ್ಟ್ರಿಂಗ್, ಸ್ಟ್ಯಾಕ್. ಸರಿಯಾದಂಥ ಉತ್ತರ ಯಾವುದಿಲ್ಲಿ? ಸ್ಟ್ಯಾಕ್ ಆಫ್ ಪರ್ಲ್ಸ್ ಅಂತೇಳಿ ನಾವು ಇದನ್ನ ಗ್ರೂಪ್ನಲ್ಲಿ ಥಿಂಗ್ಸ್ ಹೇಳ್ಬೋದು. 14ನೇ ಪ್ರಶ್ನೆ, ದ ಪೊಲೀಸ್ ಮ್ಯಾನೇಜ್ ಟು ಕ್ಯಾಚ್ ದ ಡ್ಯಾಶ್ ಆಫ್ ರಾಬರ್ಸ್. ಸೊ ನಾನು ಆಗಲೇ ಎಕ್ಸಾಂಪಲ್ ಕೊಡುವಾಗ ಹೇಳಿದ್ದೀನಿ, ಗ್ಯಾಂಗ್ ಆಫ್ ರಾಬರ್ಸ್ ಅಂತೇಳಿ ಕರೀತಾರೆ. ರಾಬರ್ಸ್ನ ಕಳ್ಳರ ಒಂದು ಗುಂಪನ್ನು ಗ್ಯಾಂಗ್ ಅಂತೇಳಿ ಕರೆಯಲಾಗುತ್ತೆ. 15 ಕ್ವಶನ್ ನೋಡಿ ಫ್ರೆಂಡ್ಸ್. ದ ಕ್ಲರ್ಕ್ ಈಸ್ ಅರೇಂಜಿಂಗ್ ಅ ಡ್ಯಾಶ್ ಆಫ್ ಫೈಲ್ಸ್ ಆನ್ ದ ಟೇಬಲ್. ಸೊ ಇಲ್ಲಿ ಸರಿಯಾದಂಥ ಉತ್ತರ ಏನಿರ್ಬೋದು ಅಂದರೆ ಇಲ್ಲಿ ಚೆಸ್ಟ್, ಸ್ಟಾಕ್, ಗ್ರೂಪ್, ಸ್ಟ್ಯಾಕ್ ಅಂತ ಇದೆ. ಯಾವ್ದು ಸರಿಯಾದಂಥ ಉತ್ತರ ಅಂದರೆ ಸ್ಟ್ಯಾಕ್ ಈಸ್ ಅ ರೈಟ್ ಆನ್ಸರ್. ಸ್ಟ್ಯಾಕ್ ಆಫ್ ಫೈಲ್ಸ್ ಅಂತೇಳಿ ಕರಿತೀವಿ. ಮೈ ಫಾದರ್ ಈಸ್ ಹೋಲ್ಡಿಂಗ್ ಅ ಡ್ಯಾಶ್ ಆಫ್ ಕೀಸ್ ಇನ್ ಹಿಸ್ ಹ್ಯಾಂಡ್. ನಾ ಹೇಳಿದ್ದೀನಿ ಆಲ್ರೆಡಿ. ಬಂಚ್ ಆಫ್ ಕೀಸ್ ತುಂಬ ಈಸಿ ಇದೆ. ಸೊ ಇದರಲ್ಲಿ ಸಾಕಷ್ಟು ಗೆಸ್ ಮಾಡದೇ ಇರೋಂತಹ ಒಂದು ಕಲೆಕ್ಟಿವ್ ನೌನ್ಸ್ಗಳು ಕೂಡ ಬಂದಿದ್ದಾವೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನಾವು ನೋಡಬೇಕಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ. ಸೊ 17 ಕ್ವಶನ್ ಈಸ್ ಹಿಯರ್. ದ ಫಾರ್ಮರ್ ರೇಸ್ ಅ ಡ್ಯಾಶ್ ಆಫ್ ಚಿಕನ್ಸ್ ಇನ್ ಹೀಸ್ ಫಾರ್ಮ್. ಸೊ ಸ್ಕೂಲ್, ಬ್ರೂಡ್, ಹರ್ಡ್, ಟ್ರೂಪ್. ರೈಟ್ ಆನ್ಸರ್ ಈಸ್ ಬ್ರೂಡ್. ಓಕೆ. 18 question, a dash of stars are shining brightly in the sky. Here is group, galaxy, crowd, gang. Right one is galaxy. A galaxy of stars. ಈ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳ ಗುಂಪಿಗೆ ನಾವೇನಂತ ಕರಿತೀವಿ ಅಂದರೆ ಗ್ಯಾಲಕ್ಸಿ ಅಂತೇಳಿ ಕರಿತೀವಿ. ಓಕೆ. 19 question is here. There is a dash of cattle grazing on the field. ಸೊ ಏನು ಆನ್ಸರ್ ಇಲ್ಲಿ ಅಂದರೆ ಹರ್ಡ್ ಆಫ್ ಕೆಟಲ್ ಅಂತೇಳಿ ಕರಿತೀವಿ. ನಾನು ಉದಾಹರಣೆಯಲ್ಲಿ ಹೇಳಿಬಿಟ್ಟಿದ್ದೀನಿ. 20ನೇ ಪ್ರಶ್ನೆ ನೋಡುವಂಥ ಸಮಯ. ಎ ಡ್ಯಾಶ್ ಆಫ್ ಸೇಲರ್ಸ್ ಆರ್ ವರ್ಕಿಂಗ್ ಆನ್ ದ ಶೇಪ್. ಇಲ್ಲಿ ಸ್ಟಾಫ್, ಗ್ಯಾಂಗ್, ಕ್ರ್ಯೂ, ಟ್ರೂಪ್. ಸಾಕಷ್ಟು ಜನ ಏನು ಮಾಡಿಬಿಡ್ತಾರೆ ಅಂದರೆ ಸ್ಟಾಫ್ ಅಂತೇಳಿ ಮಾಡ್ಬೋದು, ಟ್ರೂಪ್ ಅಂತೇಳಿ ಮಾಡ್ಬೋದು. ಆದರೆ ಇಲ್ಲಿ ರೈಟ್ ಆನ್ಸರ್ ಏನಿದೆ ಅಂದರೆ ಕ್ರ್ಯೂ ಆಫ್ ಸೇಲರ್ಸ್ ಅಂತೇಳಿ ಕರಿತೀವಿ. Next, 21 question. The beach is crowded with a dash of seals. Rookery, clutch, troop, plague. So, right answer is rookery. Rookery of seals ಅಂತೇಳಿ ಕರಿತೀವಿ. 22 question. There are a dash of island in Andaman and Nicobar. ಇಲ್ಲಿ ನಿಮ್ಮ ಅಭಿಪ್ರಾಯದ ಮೇರೆಗೆ ಇಷ್ಟು ಕೆಳಗಡೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರವನ್ನು ನೀವೇ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ನಾನು ಇಲ್ಲಿವರೆಗೂ ಕೂಡ 3 ಪ್ರಶ್ನೆಗಳನ್ನು ನಿಮಗಾಗಿ ಕೊಟ್ಟಿದ್ದೀನಿ. ಸೊ ಆಪ್ಷನ್ಸ್ಗಳನ್ನು ನೀವು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸ್ತೀರಾ ಅನ್ನೋ ಒಂದು ಭರವಸೆಯಿಂದ. ನೋಡೋಣ ಎಷ್ಟು ಜನ ಕಾಮೆಂಟ್ ಮಾಡ್ತೀರಾ ಅಂತೇಳಿ. 23 ನೋಡೋದಾದರೆ ಎ ಡ್ಯಾಶ್ ಆಫ್ ಡೈರೆಕ್ಟರ್ಸ್ ಆರ್ ಹ್ಯಾವಿಂಗ್ ಅ ಮೀಟಿಂಗ್. ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತೀವಿ, ಬೋರ್ಡ್ ಆಫ್ ಕಮಿಟಿ ಅಂತ ಹೇಳ್ತೀವಿ ಅಲ್ವಾ. ನೆಕ್ಸ್ಟ್ 24th ಕ್ವಶನ್. My father bought a new dash of tools and kept it in the garage. Team, pack, set, bunch. Here is right answer is set of tools ಅಂತೇಳಿ ನಾವು ಕರಿತೀವಿ. Next 25th question. A dash of soldiers are marching on the field. ಸೋಲ್ಜರ್ಸ್ ಏನು ಮಾಡ್ತಾ ಇದ್ದಾರೆ? ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಫೀಲ್ಡಿಂಗ್ನಲ್ಲಿ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಟೀಮ್, ಟ್ರೂಪ್, ಗ್ರೂಪ್, ಟ್ರೂಪ್. ಸೊ 2 ಟ್ರೂಪ್ ಇದೆ, ಒಂದೇ ಸೌಂಡ್ ಇದೆ, ಬಟ್ ಸ್ಪೆಲ್ಲಿಂಗ್ ಮಾತ್ರ ಡಿಫ್ರೆಂಟ್ ಇದೆ. ಹಾಗಾದರೆ ಸರಿಯಾದಂಥ ಉತ್ತರ 4th ಆಪ್ಷನ್ TROOP, ಟ್ರೂಪ್ ಆಫ್ ಸೋಲ್ಜರ್ಸ್ ಈಸ್ ದ ರೈಟ್ ಆನ್ಸರ್. ಆ ಟ್ರೂಪ್ ಆಫ್ ಸೋಲ್ಜರ್ಸ್ ಅಂತೇಳಿ ಕರೀತಾರೆ. ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ ನಾನು ಕಲೆಕ್ಟಿವ್ ನೌನ್ಸ್ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ. ಕಲೆಕ್ಟಿವ್ ನೌನ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಅಪಿಯರ್ ಆಗೋಂಥ ತುಂಬ ಚಾನ್ಸಸ್ ಇರುತ್ತೆ, ಅಪಿಯರ್ ಆಗುತ್ತೆ. ನಿಮಗೆ ಈ ವಿಡಿಯೋ 1ರಿಂದ 2 ಮಾರ್ಕ್ಸಿಗೆ ಹೆಲ್ಪ್ ಆಗೇ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ಯೂಸೇಜ್ನಲ್ಲಿ ಯಾವ ರೀತಿ ಬಳಸಬೇಕಂತಲೂ ಕೂಡ ನಾನು ಎಕ್ಸಾಂಪಲ್ ಜೊತೆಗೆ ಎಕ್ಸಸೈಸ್ ಜೊತೆಗೆ ನಿಮಗೂ ಕೂಡ ಹೇಳಿದ್ದೇನೆ. ಸೊ ನಾ ಮಾಡಿರ್ತಕ್ಕಂಥ ವಿಡಿಯೋ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಫ್ರೆಂಡ್ಸ್. ಮುಂದಿನ ತರಗತಿಯಲ್ಲಿ ನಾನು ಮತ್ತೊಂದು ನೌನ್ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.